ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ 15 ಡೇಸಿನ ಮ್ಯಾರಥಾನ್ ಸೀರೀಸ್ MCQ ಸೀರೀಸ್ ಏನು ಮಾಡ್ತಾ ಇದ್ದೀವಿ. ಅದರ ಡೇ 11 ಇದಾಗಿರುತ್ತೆ. ಜನರಲ್ ಇಂಗ್ಲೀಷಿನ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಲಾಸಿನಲ್ಲಿ ಪ್ಯಾಸೇಜು, ಸ್ಪೆಲ್ಲಿಂಗ್ ಎರರ್ಸು ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕ್ ಇದೆ, ಅದನ್ನು ನೀವು ಫಾಲೋ ಮಾಡಬಹುದು. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಆ್ಯಕ್ಟಿವ್ ವಾಯ್ಸಿನಿಂದ ಇದರ ಪ್ಯಾಸಿವ್ ವಾಯ್ಸನ್ನು ನೀವು ಗುರುತಿಸಿ ಕಮೆಂಟ್ಸಲ್ಲಿ ತಿಳಿಸಿ. ದೇ ವೇರ್ ಡ್ರೈವಿಂಗ್ ಅ ನ್ಯೂ ಕಾರ್. ಇವರಿಬ್ಬರೂ ಒಂದು ಹೊಸ ಕಾರನ್ನು ಡ್ರೈವ್ ಮಾಡುತ್ತಿದ್ದರು. ಇದರ ಪ್ಯಾಸಿವ್ ವಾಯ್ಸ್ 1, 2, 3 ಆರ್ 4. ಕಮೆಂಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ, ಇನ್ ದ ಕಮೆಂಟ್ ಸೆಕ್ಷನ್. ರೈಟ್, ಪ್ಯಾಸೇಜ್ ರಿಲೇಟೆಡ್ ಆದಂತಹ ಪ್ರಶ್ನೆ ಏನಪ್ಪ ಅಂತ ಕೇಳಿದರೆ, ಹೊಸದಾಗಿ ಒಂದು ಬೇರೆ ರೀತಿಯಾದಂತಹ ಪ್ಯಾಸೇಜಸ್ ಬರ್ತಾ ಇದೆ. ಮುಂಚೆ ದೊಡ್ಡ ಪ್ಯಾಸೇಜ್ ಕೊಟ್ಬಿಟ್ಟು ಅದಕ್ಕೆ ಸಬಾರ್ಡಿನೇಟಿಂಗ್ ಆದಂತಹ ಕ್ವೆಶನ್ಸ್ ಕೊಡ್ತಾಯಿದ್ರು. ಈಗ ಫಿಲ್ಲಿಂಗ್ ಕ್ವೆಶನ್ಸನ್ನು ಕೊಡ್ತಾ ಇದ್ದಾರೆ ಪ್ಯಾಸೇಜ್ ಒಳಗಡೆ. ಸೊ ನೋಡೋಣ. ಪೊಯೆಟ್ರಿ ಈಸ್ ದ ಲ್ಯಾಂಗ್ವೇಜ್ ಆಫ್ ದ ಇಮ್ಯಾಜಿನೇಷನ್ ಆ್ಯಂಡ್ ದ ಪ್ಯಾಷನ್ಸ್. ಪೊಯೆಟ್ರಿ ಒಂದು ಇಮ್ಯಾಜಿನೇಷನ್ ಮತ್ತು ಪ್ಯಾಷನ್ಸಿಂದ ಕೂಡಿದಂತಹ ಲ್ಯಾಂಗ್ವೇಜು. ಇಟ್ ರಿಲೇಟ್ಸ್ ಟು ವಾಟ್ ಎವರ್ ಗಿವ್ಸ್ ಇಮಿಡಿಯೇಟ್ ಡ್ಯಾಶ್ ಆರ್ ಪೇನ್ ಟು ದ ಹ್ಯೂಮನ್ ಮೈಂಡ್. ಇದು ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದರೆ, ಡ್ಯಾಶ್ ಆರ್ ಪೇನ್, ಕನ್ನಡದಲ್ಲಿ ನೋವು ನಲಿವು ಸುಖ ದುಃಖ ಇದ್ದಂಗೆ ಡ್ಯಾಶ್ ಆರ್ ಪೇನ್ ಅಂತ ಇದ್ದಾಗ ಪ್ಲೆಷರ್ ಆರ್ ಪೇಯ್ನ್ ಅಂತ ಆಗಬೇಕು. ಓಕೆ, ಇದೆರಡು ಜೋಡಿ ಪದ ಅಂತ ಏನು ಹೇಳ್ತೀವಿ ಆ ರೀತಿ. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಬ್ಲ್ಯಾಂಕ್ 1? ಪ್ಲೆಷರ್. ರಿಲೀಫ್ ಅಲ್ಲ, ರಿಲೀಫ್ ಆರ್ ಪೇಯ್ನ್ ಅಂತ ಆಗೋದಿಲ್ಲ. ಟ್ರಬಲ್ ಅಂತೂ ಖಂಡಿತ ಅಲ್ಲ, ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕು. ಟ್ರಬಲ್ ಈಸ್ ಆಲ್ಸೋ ನೆಗೆಟಿವ್. ಸಪ್ಲೈ ಕೂಡ ಅಲ್ಲ, ಕಂಪ್ಲೀಟ್ಲಿ ಅನ್ರಿಲೇಟೆಡ್. ದೆನ್ poetry is the dash language which the heart. poetry is the dash language. ಯಾವ ರೀತಿಯಾದಂತಹ ಲ್ಯಾಂಗ್ವೇಜು? ವರ್ಡ್ಲಿ ಲ್ಯಾಂಗ್ವೇಜ್ ಆಗಿರ್ಬೋದು. ಓಕೆ ಅಂತ ಇಟ್ಕೊಳ್ಳೋಣ. ಪೊಯೆಟ್ರಿ ಈಸ್ ಅ ಸ್ಯಾಡ್ ಲ್ಯಾಂಗ್ವೇಜ್, ಖಂಡಿತ ಅಲ್ಲ. ಪಾಸಿಟಿವ್ ಮೋಟಿವೇಶ್ನಲ್ ಪೊಯೆಟ್ರೀಸ್ ಸಾಕಷ್ಟು ಇದೆ. ಪೊಯೆಟ್ರಿ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್, ದಟ್ ಈಸ್ ಆಲ್ಸೋ ಅ ಪಾಸಿಬಿಲಿಟಿ. ಪೊಯೆಟ್ರಿ ಈಸ್ ಅ ಗ್ಲೋರಿಯಸ್ ಲ್ಯಾಂಗ್ವೇಜ್. ನೋ, ಆಪ್ಷನ್ 4 ಇಸ್ ರಾಂಗ್. ಸೊ ವರ್ಲ್ಡ್ಲಿ ಅನ್ನೋದಕ್ಕಿಂತ ಪೊಯೆಟ್ರಿ ಈಸ್ ಎ ಯೂನಿವರ್ಸಲ್. ಎಲ್ಲ ಎಂಟೈರ್ ಯೂನಿವರ್ಸಲ್ಲಿ ಹೇಳುವಂಥದ್ದು ನಾವು ಯೂನಿವರ್ಸಲ್ ಲ್ಯಾಂಗ್ವೇಜ್. ಓಕೆ, ವಿಚ್ ದ ಹಾರ್ಟ್ ಡ್ಯಾಶ್ ವಿತ್ ನೇಚರ್. ಮನಸ್ಸು, ಹೃದಯ ಮತ್ತು ನೇಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ವಿಚ್ ದ ಹಾರ್ಟ್ ಹೋಲ್ಡ್ಸ್ ವಿತ್ ನೇಚರ್. ಪಾಸಿಬಲ್. ಯೂನಿವರ್ಸಲ್ ಲ್ಯಾಂಗ್ವೇಜು ಮನಸ್ಸು ನೇಚರ್ ಜೊತೆ ಮಾತಾಡುವಂತಹ ಲ್ಯಾಂಗ್ವೇಜು. ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ. ಓಕೆ, ಹಾರ್ಟ್ ಡಿಮ್ಯಾಂಡ್ಸ್ ವಿತ್ ಲ್ಯಾಂಗ್ವೇಜ್ ಆಗೋದಿಲ್ಲ. ಹಾರ್ಟ್ ಕಂಟ್ರೋಲ್ಸ್ ವಿತ್ ಲ್ಯಾಂಗ್ವೇಜ್ ಆಗೋದಿಲ್ಲ. ಹಾರ್ಟ್ ಪ್ಯೂರಿಫೈಸ್ ವಿತ್ ಲ್ಯಾಂಗ್ವೇಜ್ ಆಗೋದಿಲ್ಲ. ಹಾರ್ಟ್ ಹೋಲ್ಡ್ಸ್ ವಿತ್ ಲ್ಯಾಂಗ್ವೇಜ್. ಮನಸ್ಸು ನೇಚರ್ ಜೊತೆ ಮಾತಾಡುವಂತಹ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಎಲ್ಲ ಪಕ್ಷಿ ಪ್ರಾಣಿಗಳು, ಮನುಷ್ಯ, ಗಿಡ ಮರವಳ್ಳಿಗಳು, ಬೆಟ್ಟ ಗುಡ್ಡಗಳು ಮಾತಾಡುವಂತಹ ಲ್ಯಾಂಗ್ವೇಜು ಯೂನಿವರ್ಸಲ್ ಲ್ಯಾಂಗ್ವೇಜು, ಮನಸ್ಸು ಮಾತಾಡುವುದು. ಓಕೆ, ದೆನ್ ಹೀ ಹೂ ಹ್ಯಾಸ್ ಡ್ಯಾಶ್ ಫಾರ್ ಪೊಯೆಟ್ರಿ ಕೆನಾಟ್ ಹ್ಯಾವ್ ಮಚ್ ರೆಸ್ಪೆಕ್ಟ್. ಯಾರಿಗೆ ಪೊಯೆಟ್ರಿ ಮೇಲೆ ಡ್ಯಾಶ್ ಇದೆಯೋ ಅವರಿಗೆ ರೆಸ್ಪೆಕ್ಟು ಯಾವುದ್ರ ಮೇಲೂ ಇರೋದಿಲ್ಲ. ಫಾರ್ ಎನಿಥಿಂಗ್ ಎಲ್ಸ್ ಯಾವುದ್ರ ಮೇಲೂ ರೆಸ್ಪೆಕ್ಟ್ ಇರೋದಿಲ್ಲ. ಅಂದರೆ ಪೊಯೆಟ್ರಿ ಮೇಲೆ ಈರ್ಷ್ಯೆ ಅಥವಾ ಪೊಯೆಟ್ರಿ ಮೇಲೆ ದ್ವೇಷ ಅಥವಾ ಪೊಯೆಟ್ರಿ ಅಂದರೆ ಇಷ್ಟ ಇಲ್ಲ ಅಂದೇ ಇರೋದು, ಅದನ್ನು ಹೇಗೆ ಇಂಡಿಕೇಟ್ ಮಾಡ್ತೀವಿ? ಪೊಯೆಟ್ರಿ ಮೇಲೆ ಲವ್ ಇರೋರಿಗೆ ಎಲ್ಲದರ ಮೇಲೆ ಪ್ರೀತಿ ಇರುತ್ತೆ, ಎಲ್ಲದರ ಮೇಲೆ ರೆಸ್ಪೆಕ್ಟ್ ಇರುತ್ತೆ, ಹೌದಾ? ಸೊ 1 ರಾಂಗ್ ಆಗುತ್ತೆ. ಪೊಯೆಟ್ರಿ ಮೇಲೆ ಕಂಟೆಂಪ್ಟ್ ಇರೋರಿಗೆ. ಓಕೆ, he who has contempt for poetry cannot have much respect for this or anything else. He who has lived for poetry ಅಲ್ಲ,
ಹಿ ಹೂ ಹ್ಯಾಸ್ ಯರ್ನಿಂಗ್ ಫಾರ್ ಪೊಯೆಟ್ರಿ. ಇದು 3 ಪಾಸಿಟಿವ್ ವರ್ಡ್ಸು. ನಮಗೆ ಬೇಕಾಗಿರೋದು ಒಂದು ನೆಗೆಟಿವ್ ಕನೋಟೇಷನನ್ನು ಕೊಡ್ತಾ ಇರುವಂತಹ ವರ್ಡು, ನೆಗೆಟಿವ್ ಕಂಟೆಂಪ್ಟ್. ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಬ್ಲ್ಯಾಂಕ್? ಈ ಬ್ಲ್ಯಾಂಕಿಗೆ ಕರೆಕ್ಟ್ ಆಪ್ಷನ್ 5th ಒನ್. ಯಾರಿಗೆ ಪೊಯೆಟ್ರಿ ಅಂದರೆ ಇಷ್ಟ ಇಲ್ಲವೋ ಅವರಿಗೆ ಯಾವುದರ ಮೇಲೂ ರೆಸ್ಪೆಕ್ಟ್ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ತಮ್ಮ ಮೇಲೆಯೂ ಅನ್ನೋದನ್ನು ಇಂಡಿಕೇಟ್ ಮಾಡೋದು ಹಿಮ್ಸೆಲ್ಫ್. ತಮ್ಮ ಮೇಲೂ ರೆಸ್ಪೆಕ್ಟ್ ಇಲ್ಲ, ಬೇರೆ ಯಾರ ಮೇಲೂ ರೆಸ್ಪೆಕ್ಟ್ ಇಲ್ಲ. ಕೆನಾಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಹೆಲ್ ಅಲ್ಲ, ಕೆನಾಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವರ್ಲ್ಡ್ ಎಟ್ ಲಾರ್ಜ್ ಅಲ್ಲ, ಕೆನಾಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಸಾತಾನ್ ಅಲ್ಲ. ಓಕೆ, ಸೊ ಇಷ್ಟೇ ಪ್ಯಾಸೇಜ್ ರಿಲೇಟೆಡ್ ಆದಂತಹ ಪ್ರಶ್ನೆ. ಮುಂದಿನದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ನೋಡುವಂತಹ ಟೈಮು. ಸೊ ತುಂಬಾ ಸೊಗಸಾಗಿ ಪ್ರಶ್ನೆಗಳು ಬರುತ್ತೆ, ಡೈರೆಕ್ಟ್ ಇಂಡೈರೆಕ್ಟು. ಒಬ್ಬರು ಹೇಳಿರೋದನ್ನು ನಾವು ಇಂಡೈರೆಕ್ಟಾಗಿ ಅವರು ಈ ರೀತಿ ಹೇಳಿದರು ಅಂತ ಹೇಳುವಂಥದ್ದು. ಓಕೆ, ಮೊದಲನೆಯ ಪ್ರಶ್ನೆ. ಹೀ ಕಂಪ್ಲೇಂಡ್, ಇವನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಪೀಪಲ್ ಆರ್ ಸ್ಟಾಕಿಂಗ್ ಅಪ್ ಗ್ರೇನ್ ಆ್ಯಂಟಿಸಿಪೇಟಿಂಗ್ ಡ್ರಾಟ್. ಬರಗಾಲ ಬಂದಿತಯ್ಯ ಅಂತ ನಾವೇನು ಹೇಳ್ತೀವಿ, ಅದು ಬರುತ್ತೆ ಅಂತ ಜನರು ಗ್ರೇನ್ಸನ್ನು ಪೈಲಪ್ ಮಾಡ್ಕೊತಾ ಇದ್ದಾರೆ. ಓಕೆ ಅಂತ ಇವನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಹೀ ಕಂಪ್ಲೇಂಡ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಅದಾದಮೇಲೆ ದ್ಯಾಟ್ ಬರಬೇಕು. ಹೀ ಕಂಪ್ಲೇಂಟ್ ದ್ಯಾಟ್ ಸರಿ ಇದೆ. ದ್ಯಾಟ್ ದ ಪೀಪಲ್, ಇಲ್ಲಿ ದ ಇಲ್ಲ, ಸೊ ಇದನ್ನು ಎಲಿಮಿನೇಟ್ ಮಾಡ್ಬೋದು. ಇದು ಎಲಿಮಿನೇಟ್ ಆಗ್ತಿದ್ದಂತೆ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಅಬವ್ ಆರ್ ಕರೆಕ್ಟೂ ಎಲಿಮಿನೇಟ್ ಆಗುತ್ತೆ. ಹೀ ಕಂಪ್ಲೇಂಟ್ ದ್ಯಾಟ್ ದ ಪೀಪಲ್ ಆರ್ ಸ್ಟಾಕಿಂಗ್ ಅಪ್, ಇವನು ಆ ಟೈಮಿನಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅದು ಮುಗಿದ ಹೋದ ಮೇಲೆ ನಾವು ಹೇಳಬೇಕಾದ್ರೆ ಆರ್ ಇರೋದು ವೇರ್ ಆಗುತ್ತೆ. ಓಕೆ, ಹಿ ಕಂಪ್ಲೇಂಟ್ ದ್ಯಾಟ್ ಪೀಪಲ್ ವೇರ್ ಸ್ಟಾಕಿಂಗ್ ಅಪ್. ವಿಲ್ ಸ್ಟಾಕ್ ಅಪ್ ಅನ್ನೋದು ಖಂಡಿತ ಆಗೋದಿಲ್ಲ. ಒಂದು ಪಕ್ಷ ಕನ್ಫ್ಯೂಸಿಂಗ್ಗೆ ವಾಸ್ ಅಂತ ಕೊಟ್ಟಿದ್ರೆ ಅದನ್ನು ಎಲಿಮಿನೇಟ್ ಮಾಡ್ಬೋದು. ವಿಲ್ ಬಿ ಅಂತೂ ಖಂಡಿತ ಆಗೋದಿಲ್ಲ. ಓಕೆ, ವೇರ್ ಸ್ಟಾಕಿಂಗ್ ಅಪ್ ಗ್ರೇನ್ಸ್ ಆ್ಯಂಟಿಸಿಪೇಟಿಂಗ್ ಡ್ರಾಟ್, ಆಪ್ಷನ್ 1 ಇಸ್ ಕರೆಕ್ಟ್. ಅಷ್ಟೇ. ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಎಷ್ಟು ಸುಲಭವಾಗಿ ನಾವು 4 ಇಂದ 2 ಮಾಡಿದ್ವಿ, 2 ಇಂದ 1 ಫೈನಲ್ ಆನ್ಸರ್ ತಂದುಬಿಟ್ವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಟ್, ಒಂದು ಇಂಪಾರ್ಟೆಂಟ್ ಆದಂತಹ ನೋಟ್, ಒಂದು ತರ್ಕ ಅಥವಾ ಸೂತ್ರವನ್ನು ಕೊಡ್ತಾ ಇದ್ದೀವಿ. ಟೆನ್ಸ್ ಚೇಂಜ್ ಆಗೋದಿಲ್ಲ. ಯಾವಾಗ ಅಂದರೆ ಡೈರೆಕ್ಟ್ ಸ್ಪೀಚು ಒಂದು ಹ್ಯಾಬಿಚುವಲ್ ಆ್ಯಕ್ಷನ್ನು ಇಲ್ಲ ಒಂದು ಯೂನಿವರ್ಸಲ್ ಟ್ರುತ್, ಎರಡು ಹೇಳ್ತಿರಬೇಕಾದ್ರೆ. ಅಂದರೆ ದ ಟೀಚರ್ ಸೆಡ್ ದ್ಯಾಟ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ದಿಸ್ ಇಸ್ ಅ ಯೂನಿವರ್ಸಲ್ ಟ್ರುತ್. ದ ಟೀಚರ್ ಸೆಡ್ ದಟ್ ಅರ್ತ್ ರಿವಾಲ್ವ್ಡ್ ಅರೌಂಡ್ ದ ಸನ್ ಆಗೋದಿಲ್ಲ, ರಿವಾಲ್ವ್ಸೇ ಉಳಿಯುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ದ ಟೀಚರ್ ಸೆಡ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಅಕ್ಬರು ಇಂಡಿಯಾದಲ್ಲಿ ಬಾರ್ನ್ ಆಗಿದ್ದರು. ಟೀಚರ್ ಸೆಡ್ ದ್ಯಾಟ್ ಸೇಸ್ ದ್ಯಾಟ್ ಆಗೋದಿಲ್ಲ. ವಿಲ್ ಸೇ ಖಂಡಿತ ಆಗೋದಿಲ್ಲ. ಟೀಚರ್ ಸೆಡ್ ದ್ಯಾಟ್ ಫಸ್ಟ್ ಪಾರ್ಟು ಇದೆರಡರಲ್ಲೂ ಸರಿ ಇದೆ. ಅಕ್ಬರ್ ವಾಸ್ ಇರೋದು ಸಿನ್ಸ್ ಇಟ್ ಈಸ್ ಯೂನಿವರ್ಸಲ್ ಟ್ರೂತ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಓಕೆ, ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ, ಆಪ್ಷನ್ 3 ಈಸ್ ಕರೆಕ್ಟ್. ಅಕ್ಬರ್ ಹ್ಯಾವ್ ಬೀನ್ ಬಾರ್ನ್ ಆಗೋದಿಲ್ಲ, ನೆವರ್. ಫಸ್ಟ್ ಆಫ್ ಆಲ್ ಅಕ್ಬರ್ ಅನ್ನುವನು ಸಿಂಗಲ್, ಹ್ಯಾವ್ ಬರೋದೇ ಇಲ್ಲ. ಹಿ ಶಿ ಇಟ್ಟು ಬಂದಾಗ ನಿಮಗೆ ಹ್ಯಾಸ್ ಬರಬೇಕು. ಓಕೆ, ಸೊ ಆಪ್ಷನ್ 3 ಈಸ್ ಕರೆಕ್ಟ್. ದೆನ್ ಅಮಿತ್ ರೋಹಿತ್ಗೆ ಹೇಳಿದನು ಏನು? ರೋಹಿತ್, ಯು ವಿಲ್ ಬಿ ಎಲಿಜಿಬಲ್ ಟು ವೋಟ್ ವೆನ್ ಯು ಆರ್ 18. ಇದು ಹೇಳ್ತಾ ಇರೋದು ಇಬ್ಬರ ಮಧ್ಯೆ ನಿಶ್ಚಿತವಾಗಿರೋದರಿಂದ ಅದನ್ನು ನಾವು ಟೋಲ್ಡ್ ಅಂತೀವಿ. ಓಕೆ, ಅಮಿತ್ ಟೋಲ್ಡ್ ರೋಹಿತ್, ಅಮಿತ್ ಟೋಲ್ಡ್ ರೋಹಿತ್, ಅಮಿತ್ ಟೋಲ್ಡ್ ರೋಹಿತ್. ಬಟ್ ಅದಾದ ಮೇಲೆ ದ್ಯಾಟ್ ಬರಬೇಕು. ಇದು ಕಾಮ ಯು ಅದೆಲ್ಲ ಬರೋ ಹಾಗಿಲ್ಲ. ಸೊ 1 ಈಸ್ ರಾಂಗ್. ಯು ಕೂಡ ಬರೋದಿಲ್ಲ.
ಅಮಿತ್ ಟೋಲ್ಡ್ ರೋಹಿತ್ ದ್ಯಾಟ್ ಹಿ, ಯಾರು ರೋಹಿತ್, ಹಿ ದಟ್ ಹಿ ಕುಡ್ ವೋಟ್. ಕುಡ್ ಎಲ್ಲಿದೆ, ವಿಲ್ ಇದೆ ಇಲ್ಲಿ, ವಿಲ್ ಇರೋದು ವುಡ್ ಆಗಬೇಕು. ಇಲ್ಲಿ ಹಿ ಕ್ಯಾನ್ ವೋಟ್ ಆಫ್ಟರ್ 18 ಅಂದರೆ ಹಿ ಕುಡ್ ವೋಟ್ ಆಫ್ಟರ್ 18 ಅಂತ ಆಗ್ತದೆ. ಹಿ ವುಡ್ ಬಿ ಎಲಿಜಿಬಲ್ ಫಾರ್ ವೋಟಿಂಗ್. ಸೊ ಕುಡ್ ಬರ್ತಾ ಇಲ್ಲ, 2 is wrong. He will be eligible for voting when he is 18. Option 4 is right answer. ಓಕೆ, ಮುಂದಿನ ಒಂದು ಭಾಗ ಸ್ಪೆಲ್ಲಿಂಗ್ ಎರರ್ಸ್ಗೆ ರಿಲೇಟೆಡ್ ಆಗಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಡಬಲ್ ಎಲ್ಲೇ ಬಿಗ್ಗೆಸ್ಟ್ ಕನ್ಫ್ಯೂಷನ್, ಡಬಲ್ ಜಿ, ಡಬಲ್ ಎಫ್ ಇವೆಲ್ಲ ಎಲ್ಲಿ ಬರುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಪೆಲ್ಲಿಂಗ್ ಎರರ್ಸಲ್ಲಿ. ನೋಡೋಣ. ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಆಕ್ಸೆಲರೇಷನ್. ಸೊ ನೀವೊಂದು ಆಕ್ಸೆಲರೋಮೀಟರನ್ನು ನೋಡ್ತಾ ಇರ್ತೀರ ಬೈಕಿನಲ್ಲಿ ಯಾವಾಗಲೂ. ಆ ಆಕ್ಸೆಲರೋಮೀಟರ್ಗೆ ಆಕ್ ಅನ್ನೋದು ACC ಆಗುತ್ತೆ. ಓಕೆ, ಸೊ ಆಕ್ AC ಅಂತ ವರ್ಡ್ ಬಂದಾಗ, ಬರೀ ACE ಅಂತ ಬಂದಾಗ ಏಸ್ ಅನ್ನೋ ಸ್ಪೆಲ್ಲಿಂಗ್ ಬರುತ್ತೆ. ಓಕೆ, ಸೊ ACE ಬರೋದಿಲ್ಲ, ACEE ಅಂತೂ ಬರೋದೇ ಇಲ್ಲ. ಓಕೆ, ಆಕ್ ಆದಮೇಲೆ ಆಕ್ಸಲರೇಷನ್, LE ಬರಬೇಕು, LE ಅಲ್ಲ, ಅದು ಲಾರೇಷನ್ ಆಗುತ್ತೆ, ಆಕ್ಸಲರೇಷನ್. ಸೊ ಆಪ್ಷನ್ 4 is right. ದೆನ್ ಒಂದು ಟೈಗರ್ ಇದೆ, ಅದು ಅಗ್ರೆಸಿವ್ ಆಗಿರುವಂತಹ ಟೈಗರು. ಅಗ್ರೆಷನ್, ಆಗ್ ಅನ್ನೋದು AG ಅಷ್ಟೇ ಬರೋದಿಲ್ಲ. ಓಕೆ, ಅದಾದಮೇಲೆ RE ಬರಬೇಕು. ಇಲ್ಲಿ ಡಬಲ್ RE ಇದೆ, ಸೊ ಇದು ರಾಂಗ್ ಆಗುತ್ತೆ. ಅಗ್ರೆಸಿವ್, ಸಿವ್ ಅನ್ನೋದು ಸಿವ್, ಐಸ್ ಬರ್ತಾ ಇರುವಂತಹ ಒಂದು ಪ್ರೊನೌನ್ಸಿಯೇಷನ್ ಇದೆ. ಓಕೆ, ಇದು ಸೆವ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ರಾಂಗ್. SIVE is the correct answer. Option 2 is the right answer. Virat Kohli has lot of aggression. Okay, then imminent. See, imminent ಅಂತ ಬಂದಾಗ IMMI ಇಮ್ಮಿ ಆಗುತ್ತೆ. ಓಕೆ, ಸೊ IMMI ಅನ್ನೋದು ಇದೆರಡರಲ್ಲಿದೆ. ನೆಂಟ್, NENT, ಇಮಿನೆಂಟ್. ಓಕೆ, ಸೊ NENT ಬಂದು ಆಪ್ಷನ್ 2 ಅಲ್ಲಿರುವಂಥದ್ದು. ದಟ್ ಈಸ್ ದ ರೈಟ್ ಆನ್ಸರ್. ಡಬಲ್ E ಬರೋದಿಲ್ಲ, ಅದು ನೀಂಟ್ ಆಗಿಬಿಡುತ್ತೆ. ಓಕೆ, ಸೊ ಇದರೊಂದಿಗೆ ಈ ಕ್ಲಾಸಿನ ಮುಕ್ತಾಯಕ್ಕೆ ಬಂದಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿಲ್ಲ ನೀವು.